Heat forever on fire. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ವಿರುದ್ಧ ಬಿಜೆಪಿ ಆಡಳಿತ ಪಕ್ಷದ ವಿರುದ್ಧ ಕೆಂಡ ಕಾರ್ತಾ ಇತ್ತು. ಅದರಲ್ಲೂ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಚಂದ್ರಶೇಖರ್ ಅವರದ್ದು ಆತ್ಮಹತ್ಯೆಯಲ್ಲ, ಪ್ರಾಯೋಜಿತ ಕೊಲೆ, ಸರ್ಕಾರಿ ಪ್ರಾಯೋಜಿತ ಕೊಲೆ. ನಿಗಮದ ಹಣವನ್ನು ತೆಲಂಗಾಣ ಚುನಾವಣೆಗೆ ಬಳಸಿದ್ದಾರೆ. FIRನಲ್ಲಿ ನಾಗೇಂದ್ರ ಮತ್ತು ಬಸನಗೌಡ ದತ್ತಲ್ಲಿ ಹೆಸರೇ ಹಾಕಿಲ್ಲ. ಸಿದ್ದರಾಮಯ್ಯನವರೇ ತಪ್ಪಿಲ್ಲ ಅಂದರೆ ನಾಗೇಂದ್ರ ರಾಜೀನಾಮೆ ಯಾಕೆ ಪಡೆದ್ರಿ ನೀವು ಅಂತ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಮೇಲೆ 40% ಆರೋಪ ಮಾಡಿದ್ರಲ್ಲ, ಇದು ಏನಂತ ಪ್ರೂವ್ ಮಾಡಿದ್ರಿ ನೀವು? ತಾಕತ್ತಿದ್ರೆ ಇದನ್ನು ಪ್ರೂವ್ ಮಾಡಿ. ಸಿದ್ದರಾಮಯ್ಯನವರೇ ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಸತ್ಯಾಂಶ ಹೇಳಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಒಬ್ಬ ದಲಿತ ಸರ್ಕಾರದ ಪ್ರಾಯೋಜಿತ ಒಂದು ರೀತಿಯಾದಂಥ ಕೊಲೆ ಅಂತ ಅನಿಸುತ್ತೆ. ಸಾವನ್ನಪ್ಪಿದ್ದಾನೆ. 187 ಕೋಟಿ ಹಣವನ್ನು ಈ ಸರ್ಕಾರದ ಒಬ್ಬ ಮಂತ್ರಿ, ಒಬ್ಬ MLA, ಮುಖ್ಯಮಂತ್ರಿ, ಇನ್ನೂ ಹಲವಾರು ಸಚಿವರು ಲೂಟಿ ಮಾಡಿ ಅದನ್ನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಳಸಿದ್ದಾರೆ ಅನ್ನೋದು ED ಅವರ ಪ್ರೆಸ್ ನೋಟಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಲೂಟಿ ಆಗಿದೆಯಲ್ಲ, ವಾಪಸ್ ಯಾವಾಗ ತರ್ತೀರಾ? ಎಲ್ಲೆಲ್ಲಿಗೆ ಹೋಗಿದೆ ಈ ಲೂಟಿ ಆಗಿರೋಣ? ATM ಆಗಿ ಕಾಂಗ್ರೆಸ್ಸಿನ ನಾಯಕರಿಗೆ ಹೋಗಿದೆಯಾ? ಈ ತಪ್ಪಿತಸ್ಥರ ಮೇಲೆ ತನಿಖೆ ಆಗಿ ಶಿಕ್ಷೆ ಆಗಬೇಕು. ಅದಾಗಬೇಕು ಅಂದರೆ ಈಗ FIR ಅಲ್ಲಿ ನಾಗೇಂದ್ರ ಹೆಸರಾಗಲಿ, MLA ದಗ್ಗಲ್ ಹೆಸರಾಗಲಿ ಇಲ್ಲ. ಬೇಕು ಅಂತೇಳಿ ಪ್ರೆಷರ್ ಹಾಕಿ ಅದನ್ನು ಮುಚ್ಚಾಕಿದ್ದಾರೆ. ಮುಖ್ಯಮಂತ್ರಿ ಇವತ್ತು ವೀರಾವೇಶದ ಒಂದು ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ, ಯಾವ ಮಂತ್ರಿನೂ MLA ಭಾಗಿ, ಹಂಗಾರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ಬುದ್ಧಿ ಇಲ್ದಿರ ರಾಜೀನಾಮೆ ಕೊಟ್ರ ನೀವು? ಮಂತ್ರಿಯ ರಾಜೀನಾಮೆ ಯಾಕೆ ಕೊಟ್ರಿ? ಬುದ್ಧಿ ಇಲ್ದಿರ ಕೊಟ್ರ? ನೀವೇ ಒಪ್ಕೊಂಡಿದ್ದೀರ 89 ಕೋಟಿ ಲೂಟಿ ಆಗಿದೆ ಅಂತ. ಈಗ ಸಾವಿನ ತನಿಖೆ ಮಾಡೋದು ಬಿಟ್ಟು, ಲೂಟಿಯ ತನಿಖೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ಸರ್ಕಾರದಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತೇಳಿ ಈ 40% ಸರ್ಕಾರ ಅಂತ ಪೋಸ್ಟ್ಗಳು ಅಂಟಿಸ್ತಿರಲ್ಲಪ್ಪ. 14 ತಿಂಗಳಾಯ್ತು 40% ಸರ್ಕಾರ ಅಂತ ಹೇಳಿ. 14 ತಿಂಗಳಾಗಿ ತನಿಖೆ ಕೊಟ್ಟಿದ್ದೀರಾ. ಏನಾದರೂ ಮುಂದುವರೆದಿದ್ದೀರಾ? ಏನಾದ್ರು ಬಂತ ರಿಸಲ್ಟು? ಒಬ್ಬ ದಲಿತ